ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಇಂದು ನಾವು ಮಂಡಕ್ಕಿಯಿಂದ ನರ್ಗಿಸ್ ಮಂಡಕ್ಕಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡಲು ಮಂಡಕ್ಕಿ ಬೇಕು ಅಥವಾ ಚುರುಮುರಿ ಅಂತ ಕರೀತಾರೆ. ಈ ಮಂಡಕ್ಕಿ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಈಗ ಎಣ್ಣೆ ಜಾಸ್ತಿ ಅನ್ನಿಸ್ಬೋದು. ಆನಂತರ ಮಂಡಕ್ಕಿ ಮಾಡಿದ ನಂತರ ಹುರಿಗಡಲೆ ಹಿಟ್ಟು ಹಾಕ್ತೀವಲ್ಲ, ಅವಾಗ ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ ಮಂಡಕ್ಕಿ. ಅದರಿಂದ ಈ ಮಂಡಕ್ಕಿ ಮಾಡಲು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಎಣ್ಣೆ ಬಿಸಿಯಾದ ನಂತರ ಶೇಂಗಾವನ್ನು ಹಾಕ್ಕೊಳ್ಳಿ. ಶೇಂಗಾವನ್ನು ಹಾಕಿ ಸರಿಯಾಗಿ ಹುರಿದುಕೊಳ್ಳಿ. ಶೇಂಗಾ ಹೊತ್ತಬಾರ್ದಿಲ್ಲಿ, ಚೆನ್ನಾಗಿ ಕೈ ಆಡಿಸ್ಕೊಂತ ಸರಿಯಾಗಿ ಹುರಿದುಕೊಂಡು ಒಂದು ಬಟ್ಲಲ್ಲಿ ತೆಗೆದಿಟ್ಟುಕೊಳ್ಳಿ. ನಂತರ ಇದಕ್ಕೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಸಾಸಿವೆ ಮತ್ತು ಕರಿಬೇವನ್ನು ಇಲ್ಲಿ ಸ್ವಚ್ಛಾಗಿ ತೊಳೆದು ಒಣಗಿರೋದಂಥ, ಅಂದರೆ ನೀರಿನ ಅಂಶ ಇರಬಾರ್ದು ಸ್ವಲ್ಪ. ಅಂದರೆ ಈ ರೀತಿ ಈ ಗೊಜ್ಜು ಭಾಳ ದಿನದವರೆಗೆ ತಡೆಯುತ್ತದೆ. ಪೂರ್ತಿಯಾಗಿ ಸ್ವಚ್ಛಾಗಿ ಒರೆಸಿರಬೇಕು ಒಂದು ಬಟ್ಟೆ ತೊಗೊಂಡು. ಆನಂತರ ಇದಕ್ಕೆ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ತುಂಬ ಟೇಸ್ಟಾಗಿ ಅನಿಸುತ್ತೆ ಕೊತ್ತಂಬರಿ ಹಾಕೋದ್ರಿಂದ. ಈ ಕೊತ್ತಂಬರಿಯನ್ನು ಸಹ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ, ಸ್ವಲ್ಪವೂ ನೀರು ಇರಬಾರ್ದು. ಆನಂತರ ಏನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಂಡ್ರೂ ಕೂಡ ಇಲ್ಲೇ ಕರಿಬೇವು ಹಸಿರಾಗೇ ಇರಬೇಕು, ಕಪ್ಪಾಗಬಾರ್ದು, ಹೊತ್ತಬಾರ್ದು. ಆನಂತರ ಸ್ವಲ್ಪ ಹುರಿಗಡಲೆಯನ್ನು ಹಾಕ್ಕೊಳ್ಳಿ. ಹುರಿಗಡಲೆ ಅಥವಾ ಪುಟಾಣಿ ಅಂತ ಕರೀತಾರೆ. ಪುಟಾಣಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಮನೆಯಲ್ಲಿ ಸಾಯಂಕಾಲ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು, ದೊಡ್ಡವರು ಯಾರಾದರೂ ತುಂಬ ಇಷ್ಟಪಡ್ತಾರೆ. ಈ ಖಾರಕ್ಕಾಗಿ ನಾವು ಒಂದು 4 ಮೆಣಸಿನಕಾಯನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೇವೆ, ಅದನ್ನ ಹಾಕ್ಕೊತಾ ಇದ್ದೇವೆ. ಈಗ ಈ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಎಲ್ಲ ಪ್ರೊಸೆಸನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿಕೊಳ್ಳಿ. ಜೋರಾಗಿ ಇಟ್ಕೊಂಡ್ರೆ ಸೀದೋಗೋ ಸಾಧ್ಯತೆ ಇರುತ್ತದೆ. ಚೆನ್ನಾಗಿ ಹುರ್ಕೊಳ್ಳಿ. ಈಗ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಳಿ. ಅರಿಶಿಣವನ್ನು ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ಬಳಸ್ಬೋದು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಉಪ್ಪು ಕರಗೋವರೆಗೂ. ಈಗ ನೋಡಿ, ಇದು ರೆಡಿ ಆಗುತ್ತದೆ. ಈಗ ಇದಕ್ಕೆ ಮಂಡಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ಇಲ್ಲಿ 1/4 kg ಮಂಡಕ್ಕಿಯನ್ನು ತೊಗೊಂಡಿದ್ದೇವೆ. ಈ ಮಂಡಕ್ಕಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿರಬೇಕು. ಇಲ್ಲಪ್ಪ ಅಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಆನಂತರ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ಇದಕ್ಕೆ ಹುರಿದಿರುವಂಥ ಶೇಂಗಾವನ್ನು ಹಾಕ್ಕೊಳ್ಳಿ. ಆನಂತರ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಿಟ್ಟು. ಇದಕ್ಕೆ ಹುರಿಗಡಲೆ ಹಿಟ್ಟನ್ನು ಬಳಸ್ತೀವಿ ಮತ್ತು ಹುರಿಗಡಲೆ ಅಥವಾ ಪುಟಾಣಿಯನ್ನು ಬಳಸ್ತೀವಿ. ಆನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಡ್ರೆ ಮಾತ್ರ ಇದು ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಸಕ್ಕರೆ ಹಾಕಲೇಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ, ನೋಡಲಿಕ್ಕೆ ಸುಂದರವಾದ, ಕ್ರಿಸ್ಪಿಯಾದ
ನರ್ಗಿಸ್ ಮಂಡಕ್ಕೀಸ್ ರೆಡಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗೆ ಬಂತಂದು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮಗೆ ಪ್ರೋತ್ಸಾಹ ಅನಿಸುತ್ತದೆ ಮತ್ತು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ. ಮತ್ತು ಕೊನೆಯಲ್ಲಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ ಮತ್ತು ಇದರ ಜೊತೆಗೆ ಸೇವ್ ಅಥವಾ ಕಾರ್ದಾಣೆಯನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತದೆ ಟೇಸ್ಟ್. ನೋಡಿ ಮನೆಯಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.